ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ, ಭೂಮಿಯ ಬಾಳು ನಮ್ಮೆಲ್ಲರ ಕರ್ತವ್ಯ. ಇಂತಹ ಹೊತ್ತಲ್ಲಿ ನಾವು ಪರಿಸರವನ್ನು ಕಾಪಾಡ್ಕೋಬೇಕಾಗಿದೆ, ಪರಿಸರವನ್ನು ಸಂರಕ್ಷಣೆ ಮಾಡ್ಕೋಬೇಕಾಗಿದೆ. ಆ ನೆಲೆಯಲ್ಲಿ ಈ ದೇಶದ, ಈ ನೆಲದ ಪ್ರತಿಯೊಬ್ಬ ಪ್ರಜೆ ಯಾವ ರೀತಿ ಭೂಮಿಯ ಬಾಳನ್ನು ಬಾಳಬೇಕಾಗಿದೆ, ಪರಿಸರವನ್ನು ಹೇಗೆ ಕಾಪಾಡಿಕೊಳ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಈ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರು. ಯಲ್ಲಪ್ಪ ರೆಡ್ಡಿಯವರು ನಿವೃತ್ತ ಅರಣ್ಯಾಧಿಕಾರಿಗಳು, ಜೊತೆಗೆ ಕರ್ನಾಟಕದ ಪ್ರಸಿದ್ಧ ಪರಿಸರ ತಜ್ಞರು. ಅವರ ಚಿಂತನೆಗಳನ್ನು, ಅವರ ಸಲಹೆಗಳನ್ನು, ಮತ್ತು ಇವತ್ತಿನ ಪರಿಸರ ಯಾವ ರೀತಿ ಇದೆ, ನಾವು ಯಾವ ರೀತಿ ಹೋಗಬೇಕಾಗಿದೆ, ಸಂಘ ಸಂಸ್ಥೆಗಳು, ಸರ್ಕಾರಗಳು ಯಾವ ನೆಲೆಯಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವ ನೆಲೆಯಲ್ಲಿ ಕೆಲಸ ಮಾಡಬೇಕಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ಅವರನ್ನು ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ಈ ವಿಶೇಷ ಸಂದರ್ಶನಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ತುಂಬ ಸಂತೋಷ ಸರ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಪರಿಸರ. ಜೊತೆಗೆ ಇವತ್ತು ವಿಶ್ವ ಭೂ ದಿನಾಚರಣೆ. ಭೂಮಿಯನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ. ಭೂಮಿ ಒಂದು ರೀತಿ ಜೀವ ಪೋಷಕ. ಆ ನೆಲೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಒಂದು ಈಗಿನ ಆಧುನಿಕ ನಾಗರಿಕತೆಯಲ್ಲಿ ಏನು ನಾವು ಮನುಷ್ಯರ ಅಭಿವೃದ್ಧಿ, ಮನುಷ್ಯ 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 ಒಬ್ಬನಿಗೆ ಅಂತಕ್ಕಂಥ ಒಂದು ಮ್ಯಾನ್ ಸೆಂಟ್ರಿಕ್, ಆಂಥ್ರೋಪೋಸೆಂಟ್ರಿಕ್ ಇಂಡಸ್ಟ್ರಿಯಲೈಸೇಷನ್, ಈ ರೀತಿಯಲ್ಲಿ ನಾವು ಅಭಿವೃದ್ಧಿ ಎನ್ನುವುದನ್ನು ಆ ಲೆಕ್ಕದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಎಕಾನಮಿ, ಎಂಪ್ಲಾಯ್ಮೆಂಟ್, ಪ್ರೊಡಕ್ಷನ್ ಆದಮೇಲೆ ಏನು ಮಾಡ್ತೀವಿ? ಬಿಸಾಕ್ಬೇಕು. ಏನು ತೆಗಿತಾ ಇದ್ದೀವಿ, ಏನು ಬಿಸಾಕ್ತಾ ಇದ್ದೀವಿ, ಒಂದು ಆಡಿಟಿಂಗ್ ಮಾಡ್ತಾ ಇಲ್ಲ. ಕರೆಕ್ಟ್. ಅಂದರೆ ನಾವು ತೆಗೆದಿದ್ದು ಭೂಮಿಯಿಂದಲೇ ಎಲ್ಲ. ಏನೇನು ತೆಗಿತಾ ಇದ್ದೀವಿ? ಬಂಗಾರ ತೆಗಿತಾ ಇದ್ದೀವಿ, ಡೈಮಂಡ್ ತೆಗಿತಾ ಇದ್ದೀವಿ, ಐರನ್ ಕಬ್ಬಿಣ ತೆಗಿತಾ ಇದ್ದೀವಿ, ಅಲ್ಯೂಮಿನಿಯಂ ತೆಗಿತಾ ಇದ್ದೀವಿ. ಇದನ್ನೆಲ್ಲ ತೆಗಿತೀವಿ ಅಗಿತೀವಿ. ಆಮೇಲೆ ನೋಡಿದ್ರೆ ಬಗೀತಾ ಇದೆ. ಇದಾದ್ಮೇಲೆ ಏನಾಗ್ತಾ ಇದೆ, ಅದನ್ನು ಸರಿಪಡಿಸೋದಕ್ಕೆ ನಾವೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಕೆಗೆ ಗರ್ಭನ ಕತ್ತರಿಸಿ, ಆಕೆ ಸ್ತನಗಳನ್ನು ಕತ್ತರಿಸಿ ಅದನ್ನು ಸರಿಪಡಿಸೋದಕ್ಕೆ ನಮ್ಮೆಲ್ಲ ತಾಂತ್ರಿಕತೆ ಇದೆಯಾ? ಅದು ಸರಿಪಡಿಸ್ತಿದ್ರೆ ಏನಾಗ್ತಾ ಇದೆ? ಇವತ್ತಿನ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೇವೆ, ವಾತಾವರಣ ಬಹಳ ಬದಲಾವಣೆ ಆಗಿದೆ. ನಮ್ಮ ಕೈ ಮೀರಿ ಹೋಗ್ತಾ ಇದೆ. ಅದು ಮನುಷ್ಯನ ಯಾವುದೇ ಒಂದು ಯಾವ ಪ್ರಯತ್ನವೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಸ್ವಲ್ಪ ಪ್ರಯತ್ನಗಳು ಆದರೂ ಕೂಡ ಆಕೆಗೆ ತುಂಬಾ ನೋವಾಗಿದೆ. ಈಗ ಆಕೆ ಶುರು ಮಾಡಿದ್ದಾರೆ, ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ. ಶಿ ಸ್ಟಾರ್ಟೆಡ್ ಟೇಕಿಂಗ್ ರಿವೆಂಜ್ ಅಗೇನ್ಸ್ಟ್ ಮೀ. ಯಾವಾಗಿಂದ? ಈ ಒಂದು 4-5 ದಶಕಗಳಿಂದ ನಿಮಗೂ ನಾನು ಬುದ್ಧಿ ಕಲಿಸ್ತೀನಿ. ನೀವು ನನಗೆ ಇಷ್ಟೆಲ್ಲ ಶೋಷಣೆ, ದಬ್ಬಾಳಿಕೆ, ಇಷ್ಟೆಲ್ಲ ಮಾಡಿ ಬದುಕೋದಕ್ಕೆ ಸಾಧ್ಯ ಇದೆ. ಆದರೆ ಅದು ಕೂಡ ನಮ್ಮ ತಾಯಿ, ಜೀವ ಪೋಷಕ, ಆಕೆ ತಾಯಿಯ ವಿದ್ಯೆ. ಅದನ್ನು ಹಂತವಾಗಿ ನಿಧಾನವಾಗಿ ವಾರ್ನಿಂಗ್ ಕೊಡ್ತಾಳೆ. ನೀನು ಮನೇನ ಹಾಲು ಕುಡಿದ್ರೆ ಆಕೆಗೆ ನೋವಾಗೋದಿಲ್ಲ. ಮನೇಲಿ ಕಚ್ಚಕ್ಕೆ ಹೋದ್ರೆ ಒಂದೆರಡು ಕೊಡ್ತಾಳೆ. ಮನೇಲಿ ಕತ್ತರಿಸಿದ್ರೆ ಏನು ಮಾಡ್ತಾಳೆ? ಆಕೆ ಗರ್ಭನ ಕತ್ತರಿಸಿದ್ರೆ ಏನು ಮಾಡ್ತಾಳೆ? ಇವತ್ತಿನ ಸ್ಥಿತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಇಡೀ ಸ್ಯಾಟಲೈಟ್ ಇಮೇಜ್ನಲ್ಲಿ ನೋಡಿದಾಗ ಈಗ ಕಾಣಿಸ್ತದೆ ಪ್ರಪಂಚ ಎಲ್ಲ. ಸೂರ್ಯನ ನಾವು ನೋಡ್ಬೋದು, ಎಷ್ಟು ಸುಂದರವಾಗಿತ್ತು 1960s. ಎಷ್ಟು ಬ್ಯೂಟಿಫುಲ್ ಪ್ಲಾನೆಟ್. ಯಾವುದೇ ಪ್ಲಾನೆಟಲ್ಲಿ ಇಲ್ಲದೆ ಇರತಕ್ಕಂಥ ನೀರು, ಗಾಳಿ, ಪ್ರಾಣವಾಯು, ಜೀವಜಲ, ಜೀವ ವೈವಿಧ್ಯ, ಒಂದು ಸ್ವರ್ಗ ಇದ್ದಂಗೆ ಇರ್ತೀವಲ್ಲ. ಹಿಮಾಲಯ ದೇಶ, ವೆಸ್ಟರ್ನ್ ಘಾಟ್ ಇರ್ಬೋದು, ಇಂಡಿಯಾನೇ ಲೆಕ್ಕ ಹಾಕ್ಕೊಂಡ್ರೆ, ಪ್ರಪಂಚ ಎಲ್ಲ ಲೆಕ್ಕ ಹಾಕೊಂಡ್ರು ಕೂಡ ನಮಗೆ ಇತ್ತು.
ಯಾವಾಗ ಇಂಡಸ್ಟ್ರಿಯಲ್ ಎರ ಬಂತು 14ನೇ ಶತಮಾನದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಟ್ರೈಬಲ್ಸ್ ನೋಡಿ ಅವ್ರು ಸಂತೋಷವಾಗಿದ್ದದನ್ನು ನೋಡಿ ಅಲ್ಲಿ ಇವರು ಶುರು ಮಾಡ್ತಾರೆ ಲೂಟಿ ಹೊಡೆಯೋದಕ್ಕೆ, ಅವ್ರು ಸಾಯಿಸೋದಕ್ಕೆ. ಅಲ್ಲಿಂದ ಶುರುವಾಗಿದ್ದು. ಹಾಗೇನೆ ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥ ಒಬ್ಬ ಏನು ಸ್ಟೇಟ್ಸ್ಮನ್ ಅಂತ ಹೇಳ್ತಾರೆ. ಅವರು ಭೂಮಿ ನಮ್ಮ ಸರ್ವೆಂಟ್, ಭೂದೇವಿ ಅವ್ರ ಮೇನ್ ಸರ್ವೆಂಟ್, ಅವಳು ನಾವು ಹೆಂಗ್ ಬೇಕಾದ್ರೂ ಬಡಿಸ್ಕೋಬೋದು, ಅವಳು ಇರೋದೇ ನಮಗೋಸ್ಕರ. ಶಿ ಈಸ್ ಅವರ್ ಸರ್ವೆಂಟ್ ಅನ್ನೋ ಫಿಲಾಸಫಿ. ಅದನ್ನ ಮನುಷ್ಯರಿಗೆ ಬೇಕಾಗಿತ್ತು. ಮನುಷ್ಯರಿಗೆ ಏನು ಬೇಕಾಗಿತ್ತು ಅಂದರೆ ದೋಚಬೇಕು, ತಿನ್ನಬೇಕು, ನಾನೇ ಬೆಳಿಬೇಕು, ನನಗೋಸ್ಕರ ಎಲ್ಲ ಇರೋದು. ಓಲ್ ಪ್ರಪಂಚ ಸೃಷ್ಟಿಯಾಗಿದ್ದು ನನಗೋಸ್ಕರನೇ ನಾನೇನು ಬೇಕಾದ್ರೂ ಮಾಡ್ಬೋದು. ಅದು ಕೇವಲ ಒಂದು 100 ವರ್ಷಗಳಲ್ಲಿ ಸಾಕಷ್ಟು ಡ್ಯಾಮೇಜೇ ಆಯಿತು. 14ನೇ ಶತಮಾನದಲ್ಲಿ. ಈಗ ನಾವು ನಮ್ಮ ಕೃಷ್ಣದೇವರಾಯರ ವೈಭವವನ್ನು ನಮ್ಮ ದೇಶದಲ್ಲಿ ಹಾಳಾಗಿದೆ, ಪ್ರಾಸ್ಪರಿಟಿ ಇತ್ತು. ಸೊ ಅಲ್ಲಿಂದ ಆಚೆಗೆ ಶುರು ಆಯಿತು. ಇದು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಇಂಡಸ್ಟ್ರಿಯಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಪ್ರಪಂಚದಲ್ಲಿ ಎಲ್ಲರ ಜೊತೆಗೆ ಇರೋಕ್ಕಾಗೋದಿಲ್ಲ. ನ್ಯೂಕ್ಲಿಯರ್ ಬಾಂಬನ್ನು ಮಾಡ್ಕೊಳ್ಳಿಲ್ಲ ಅಂದರೆ, ಕೆಮಿಕಲ್ ಬಾಂಬನ್ನು ಮಾಡ್ಕೊಳ್ಳಿಲ್ಲ ಅಂದರೆ, ಬಯೋಲಾಜಿಕಲ್ ಬಾಂಬನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಶುರು ಆಗ್ತೀವಿ ಇದು ಈ ವಾರ್, ಈ ವೆಪನ್ ಕಾಂಪಿಟೇಷನಲ್ಲಿ 60% ಸರ್, ನೀವು ನಂಬೋದಿಲ್ಲ, 60% of the global budget is going for only weapons, nuclear weapons, biological weapons, army maintenance. 60% ಒಂದಕ್ಕೆ, ಮಿಕ್ಕಿದ ಎರಡು ಹೊಂದಿಸ್ಕೊಂಡು ನೋಡಿ. ಇದ್ರ ಜೊತೆಯಲ್ಲಿ ಈಗ ನಾವು ನೋಡ್ಕೊಂಡು ಬಂದರೆ ಕೇವಲ ಒಂದು 25-30 ವರ್ಷದಿಂದ ನೋಡ್ಕೊಂಡು ಬಂದರೆ ಕೂಡ ಭಾಳಷ್ಟು ಅದು ನಮಗೆ ವಾರ್ನಿಂಗ್ ಕೊಟ್ಕೊಂಡು ಹೇಳ್ಕೊಂಡು, ಈಗ 2019 ಪೆಂಡೆಮಿಕ್ ಬಂತು. ಸೊ ಆಮೇಲೆ ಫ್ಲಡ್ಸ್ ಬರ್ತಾ ಇದೆ, ಡ್ರೌಟ್ಸ್ ಬರ್ತಾ ಇದೆ, ಸೈಕ್ಲೋನ್ಸ್ ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಸಮುದ್ರದ ಕೆಮಿಸ್ಟ್ರಿ ಚೇಂಜ್ ಆಗ್ತದೆ. ಸಮುದ್ರದಲ್ಲಿ ಸಿಗರೇಟ್ ಬಟ್ಸು, ನಾವು ಸಿಗರೇಟ್ ಬಿಸಾಕಿರ್ತೀವಲ್ಲ, ಎಷ್ಟಿರ್ಬೋದು ಅಂದಾಜು ಹೇಳ್ಬೋದು? ಗೊತ್ತಿಲ್ಲ ಸರ್. ಸಿಗರೇಟ್ ಬಟ್ ನಾವು ಬಿಸಾಕಿರ್ತೀವಲ್ಲ, ಅದು ಕಾಟನ್ ಇರ್ತೀವಲ್ಲ, 19 ಲಕ್ಷ ಟನ್ ಇದೆ. ಎಲ್ಲಿ? ಸಮುದ್ರದಲ್ಲಿ. ಅದು ಮೀನು ಮತ್ತು ವೇಲ್ಸು ಅದು ತಿಳ್ಕೊಂಡಾಗ ಅದು ಹೊಟ್ಟೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಈಗ ನೀವು ಕಾಡಿಗೆ ಹೋದರೆ ಕಾಡಲ್ಲಿ ಪ್ಲಾಸ್ಟಿಕ್ ಬಿಸಾಕಿರೋದು, ಎಲಿಫೆಂಟ್ ಡೆಂಗಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತದೆ. ಕಾಡಲ್ಲಿ ಕೂಡ ಹಿಂಗೆ ನೀನು ಎಸ್ ಸರ್. ಈಗ ನಾವು ಬೆಂಗಳೂರಿನ ಸ್ಥಿತಿಯನ್ನೇ ನೋಡಿದ್ರೆ ಎಲ್ಲ ಮಾಧ್ಯಮಗಳು, ಜನರು ಕೂಡ ನೀರಿಗೋಸ್ಕರ ಒಂದು ರೀತಿ ಹಾಹಾಕಾರ ಶುರುವಾಗಿದೆ. ನೀರಿಲ್ಲ ನೀರಿಲ್ಲ ನೀರಿಲ್ಲ. ಆಮೇಲೆ ಇಡೀ ರಾಜ್ಯಾದ್ಯಂತ ತೀವ್ರವಾದ ಬರಗಾಲ, ಆಮೇಲೆ ಅಂತರ್ಜಲ ಮಟ್ಟ ಕುಸಿತ ಇರುವಂಥದ್ದು. ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಸರ್? ಕಾರಣಗಳು ಕೊಲಾಪ್ಸ್ ಬೈ ಇಟ್ಸ್ ಓನ್ ವೆಯ್ಟ್ ಅಂತ. ಅದು ಏನಾಗುತ್ತೆ ಅಂದರೆ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಏನು ಅದು ಒಂದೇ ಸತ್ಯ ಸಾಯೋದು. ಇದು ನೇಚರ್ಸ್ ಬ್ಯೂಟಿ ಏನು ಅಂತ, ಇಟ್ ಕಿಲ್ಸ್ ಯು. ಇವನ್ ಟುಡೇ ಬೆಂಗಳೂರಿನಲ್ಲಿ ಪ್ರತಿನಿತ್ಯನೂ ಕೂಡ ನೀವು ವಿಷ ಗಾಳಿ ಸೇವಿಸ್ತಿದ್ದೀವಿ, ವಿಷದ ನೀರು ಸೇವಿಸ್ತಿದ್ದೀವಿ. ಅಂತರ್ಜಲ ಅಂದ್ಕೊಂಡ್ಬಿಟ್ಟಿದ್ರೆ 1000 ಅಡಿಗೆ ಹೋಗಿದ್ದೀವಿ. 1000 ಅಡಿಯಲ್ಲಿ ಫ್ಲೋರೈಡ್ ಇದೆ, ಆರ್ಸೆನಿಕ್ ಇದೆ. ಆರ್ಸೆನಿಕ್ ಫ್ಲೋರೈಡ್ ಆ ನೀರನ್ನು ನೀವು ಶುದ್ಧಿ ಮಾಡಿದ್ರೆ ಕೊಟ್ಟರೆ ಏನಾಗುತ್ತೆ? ಆರ್ಸೆನಿಕ್ಕು ಕ್ಯಾನ್ಸರ್ ಫಾರ್ಮ್ ಮಾಡುತ್ತೆ, ಫ್ಲೋರೈಡ್ ಏನು ಮಾಡುತ್ತೆ? ಸೊ ಇದಕ್ಕೆಲ್ಲನೂ ಕೂಡ ಆಮೇಲೆ ಇಂಡಸ್ಟ್ರಿಯಲ್ಲಿಂದ ನಾವು ಬಿಡ್ತಕ್ಕಂಥ ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರಿ, ಅದು ಹೆವಿ ಮೆಟಲ್ಸು, ಕ್ಯಾಡ್ಮಿಯಮ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು, ಲೆಡ್ ಇರ್ಬೋದು,
ಇದನ್ನೆಲ್ಲನೂ ಕೂಡ ಟ್ರೀಟ್ ಮಾಡ್ತೇನೆ, ಸಿಕ್ಕಲ್ ಮಾಡಿ ಬಿಟ್ಬಿಡ್ತೀವಿ. ಅದು ಕೂಡ ನಮಗೆ ಫುಡ್ಡಲ್ಲಿ ಸೇರುತ್ತೆ, ಹಾಲಲ್ಲಿ ಸೇರುತ್ತೆ, ಮೀಟಲ್ಲಿ ಸೇರುತ್ತೆ. ಅದಕ್ಕೆ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಅದಕ್ಕೊಂದು ರುಚಿ ಬರೋದಕ್ಕೆ ಬೇರೆ ಬೇರೆ ಕೆಮಿಕಲ್ಸ್ ಹಾಕ್ತಾರೆ. ಅದನ್ನು ಈ ರೀತಿಯಲ್ಲಿ ನಾವು ಮನುಷ್ಯ ಅನ್ನೋದು ತಾನೇ ದುಡ್ಡು ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅದು ಹೆಸರುಗಳಿಲ್ಲ. ನಾವು ಫಾರೆಸ್ಟ್ ಆಫೀಸರಲ್ಲಿ ಕರ್ನಾಟಕದ ಎಲ್ಲ ಗೇಮ್ಸ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಕೆಲಸ ಮಾಡ್ತೀವಿ. ಯಾವುದೇ ಪ್ರಾಣಿ ಈ ರೀತಿಯಲ್ಲಿ ಇರ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಕೃತಿನಷ್ಟೇ ಅವಲಂಬಿತ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಪಕ್ಷಿ ಒಂದು ಹಣ್ಣು ತಿಂದರೆ ಆ ಬೀಜಗೆ ಒಂದು ಚೂರು ಹಾನಿ ಮಾಡೋದನ್ನು ನೋಡಿ ಅದು ಸಂಸ್ಕರಣೆ ಮಾಡಿ ಒಳ್ಳೆ ಜಾಗದಲ್ಲಿ ಹೋಗಿ ಅದನ್ನು ಹಾಕುತ್ತೆ. ಈಗ ಶ್ರೀಗಂಧ ತೆಗೆದುಕೊಂಡ್ರೆ ಕೋಗಿಲೆ ಮತ್ತು ಸುಮಾರು ಬುಲ್ಬಿಲ್ಸ್ಗಳು ಆ ಹಣ್ಣನ್ನು ತಿನ್ನುತ್ತೆ. ಅದನ್ನು ತಿಂದು ಸಂಸ್ಕರಣೆ ಮಾಡಿ ಒಳ್ಳೆ ಜಾಗದಲ್ಲಿ ತಗೊಂಡೋಗಿ ಅದನ್ನು ಬಿತ್ತನೆ ಮಾಡುತ್ತೆ. ಎಷ್ಟು ಪ್ರಶ್ನೆ ಇದೆ ನಿಮಗೆ. ಸೊ ಹಾಗೆಯೇ ಒಂದು ಆನೆ, ಒಂದು ಜಿಂಕೆ, ಯಾವುದೇ ಪ್ರಾಣಿ ತೆಗೆದುಕೊಂಡ್ರು ಕೂಡ ಈ ರೀತಿಯಲ್ಲಿ ಭೂಮಿನ ಅಥವಾ ನಿಸರ್ಗಕ್ಕೆ ಅದನ್ನು ಇಕಲಾಜಿಕಲ್ ಕ್ಯಾಪಿಟಲ್ ಅಂತ ಹೇಳ್ತೀವಲ್ಲ ಅದನ್ನು ನಾಶ ಮಾಡೋಕ್ಕೆ ಹೋಗ್ತಿಲ್ಲ. ನಮಗೇನು ಇವತ್ತು ಬೇಕಾಗಿರೋದು ನಾವು ಮೈನಿಂಗ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಗ್ರಾನೈಟ್ ಎಕ್ಸ್ಪೋರ್ಟ್ ಮಾಡಬೇಕು, ಐರನ್ ರೋಡ್ ಎಕ್ಸ್ಪೋರ್ಟ್ ಮಾಡಬೇಕು, ಚಿನ್ನ ತೆಗಿಬೇಕು, ದುಡ್ಡು ಮಾಡಬೇಕು. ಹೀಗೆ ಭೂಮಿನ ಅಗಿತಾ ಹೊತ್ಕೊಂಡು ಇವತ್ತು ಎಷ್ಟು ಭೂಮಿನ ಅಗ್ದಿದ್ದೀವಿ, ಎಷ್ಟು ಭೂಮಿನ ಸರಿಪಡಿಸಿದ್ದೀವಿ. ಸರ್, ಇನ್ನು ಕೆರೆಗಳ ಬಗ್ಗೆ ನಾವು ಮಾತಾಡೋಣ ಸ್ವಲ್ಪ. ಅದೇ ಕೆಲವೊಂದು ಇಡೀ ರಾಜ್ಯಾದ್ಯಂತ ವಾಣಿಜ್ಯ ಬೆಳೆಗಳಿಗೋಸ್ಕರ, ಅಡಿಕೆಗೋಸ್ಕರ ಬೋರ್ವೆಲ್ ಹಾಕ್ಸೋದು ಏನು ಹೆಗ್ಗಿಲ್ದೆ ನಡೀತಾ ಇದೆ. ಇನ್ನು ಬೆಂಗಳೂರಲ್ಲೂ ಎಷ್ಟೋ ಲಕ್ಷ ಬೋರ್ವೆಲ್ಗಳು ಫೇಲ್ ಆಗಿರ್ತವೆ. ಇನ್ನು ಬೆಂಗಳೂರು ಕೆರೆಗಳು, ನೂರಾರು ಕೆರೆಗಳಿದ್ವು, ಕೆರೆಗಳೆಲ್ಲ ಸಾವಿರಾರು ಕೆರೆಗಳು, ಕುಂಟೆಗಳಿತ್ತು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಈಗ ಬೆಂಗಳೂರಿನ ಕಟ್ಟಿದಂಥ ಮಹಾನುಭಾವ ಕೆಂಪೇಗೌಡರು ಗೊತ್ತಿತ್ತು ನಮಗೆ ನದಿ ಇಲ್ಲ ಇಲ್ಲಿ, ನದಿ ನೀರು ಬರೋಲ್ಲ, ಯಾವ ನದಿಯೂ ಬರೋಕ್ಕಾಗೋದಿಲ್ಲ. ನಮಗೆ ಒಂದೇ ಆಧಾರ ಅಂದರೆ ನಮ್ಮ ಬೆಟ್ಟಗಳು. ಒಂದು ನದಿ ಬೆಟ್ಟ ಇರ್ಬೋದು, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೆಟ್ಟಗಳು. ಆ ಬೆಟ್ಟಗಳನ್ನು ಉಳಿಸ್ಕೊಂಡ್ರೆ ಅದು ಭೂಮಿ ವಿಸ್ತಾರಗಳು, ಅಲ್ಲಿ ನೀರು ಹಿಂಗಿದ್ರೆ ಅಲ್ಲಿ ಜೀವಜಲ ಒಳಗಡೆ ಹೋಗ್ಬಿಟ್ರೆ ಈಗ ನದಿ ಬೆಟ್ಟದಲ್ಲಿ 5-6 ನದಿಗಳು ಅಲ್ಲಿಂದ ಜನ್ಮತ್ರ ಆಗುತ್ತೆ. ತುಂಗಭದ್ರೆ, ಕುದುರೆಮುಖದಲ್ಲಿ ಜನ್ಮತ್ರ ಆಗುತ್ತೆ. ಅಲ್ಲಿ ಜನ್ಮತ್ರ ಆಗಿ ಅಲ್ಲಿ 10,000 ಮಿಲಿಮೀಟರ್ ನೀರನ್ನು ಇಂಗಿಸಿ ತುಂಗಭದ್ರೆ ಜೀವಜಲ ಅದನ್ನೊಂದು ಮ್ಯೂಸಿಕ್ ಡ್ರಾಮನ್ನು ಮಾಡಿದ್ವಿ ನಾವು. ಅದು ಕಾವೇರಿ ನದಿ ಇಷ್ಟು ಡ್ಯಾಮ್ಗಳು ಕಟ್ಟಿದ್ವಿ ಎಲ್ಲ. ಇವತ್ತು ಕಾವೇರಿ ನೀರನ್ನು ನೋಡ್ಕೊಂಡ್ರಿ ನೀವು. ಆಮೇಲೆ ಬೆಂಗಳೂರಿಗೆ ಬಂದಾಗ ಇದು ಇಲ್ಲ ಅಂತ ಗೊತ್ತಾದರೆ ಏನಾಯಿತು, ಅರ್ಕಾವತಿ ನದಿ ಹರ್ಕೊಂಡು ಹೋಗ್ತಿದ್ರಿಂದ ನಂದಿಯಿಂದ ಕಡೂರು ಹರ್ಕೊಂಡು ಹೋಗುತ್ತೆ. ಅದು ಕೆಂಪೇಗೌಡರಿಗೆ ಪ್ರಜ್ಞೆ ಇತ್ತು. ಕೆಂಪೇಗೌಡರು ಹತ್ತ ವ್ಯಾಲಿಗಳೆಲ್ಲರೂ ಕೂಡ ರಕ್ಷಣೆ ಮಾಡಿ ಆ ವ್ಯಾಲಿಗಳನ್ನು, ಆ ನೀರನ್ನು ಹೋರಾಡಬೇಕು ಮಾಡಿ ಹರ್ಕೊಂಡು ಬರೋದು ಮಾಡಿ ಅಲ್ಲಲ್ಲಿ ಒಂದು ಕೆರೆಗಳನ್ನು ಕಟ್ಟಿಸಿ ಲೋಕಲ್ ಟೆಕ್ನಾಲಜಿನ. ಅದಕ್ಕೆ ಸಿಮೆಂಟು ಸ್ಟೀಲು ಡ್ಯಾಮ್ಗಳು ಇರಲಿಲ್ಲ. ಲೋಕಲ್ ಟೆಕ್ನಾಲಜಿ ಕಮ್ಮಿ ತೂಕು ಮಾಡೋದು, ಅದಕ್ಕೆ ವೇಸ್ಟ್ ಬೇರೆ. ನಿಮ್ಗೆ ಆಶ್ಚರ್ಯ ನಮಗೆ ಗೋಕಟ್ಟೆಗಳು ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಅಮ್ಮ ತನ್ನ ಉಸಿರುದಲ್ಲಿ ಸೀರೆ ತಗೊಂಡು ಅದಕ್ಕೊಂದು ಗೋಕಟ್ಟೆ ಕಟ್ಟಿಸ್ಬೇಕು ಎತ್ಕೊಂಡು ಸೂಳೆದಿರುವುದು ಸಂಪಾದಿಸಿದ ದುಡ್ಡಲ್ಲಿ ಸೂಳೆಕೆರೆಯನ್ನು ಕಟ್ಟಿಸೋದು. ಸೂಳೆಕೆರೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ ಅಂತ. ಅದು ಒಂದೇ ಅಲ್ಲ, ಮಂಡ್ಯ ಹತ್ರ ಒಂದು ಸೂಳೆಕೆರೆ ಇದೆ. ಸುಮಾರು ಕಡೆಗಳಿಗೆ ಸೂಳೆಕೆರೆ ಇದ್ದಾವೆ. ಇದು ಸೂಳೆಕೆರೆ ಅಂತ ಅದನ್ನು ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ.
ಅಂದರೆ ನಮ್ಮ ಮಹಿಳೆಯರಿಗೆ ನೀರಿನ ಮಹತ್ವ ಗೊತ್ತಿತ್ತು. ಹಾಗೂ ಕೂಡ ಬೆಂಗಳೂರಿನ ಒಂದು ಅಧ್ಯಯನ ಮಾಡಿದ್ರು, ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿತ್ತು, ಎಷ್ಟು ನೀರು ಬರುತ್ತೆ, ಅಕ್ಕವತಿ ನೀರು, ತುಂಗಭದ್ರಾ ನೀರು ಇವೆಲ್ಲ ನೀರಿನಿಂದ ಬರುತ್ತೆ, ಅದನ್ನು ಹೇಗೆ ನಾವು ಅದನ್ನು ಬಳಸ್ಕೊಂಡು ಕೊಂಡ್ಕೊಳ್ಬೇಕು, ಅದನ್ನು ಉತ್ತಮವಾದಂಥ ಎಕ್ಸಲೆಂಟ್ ಮಾಸ್ಟರ್ ಪ್ಲಾನ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಓಕೆ ತಪ್ಪಬೇಕು. ಅದು ಅವ್ರು ಏನು ಮಾಡಿದ್ರು ಅಂದರೆ, ಆಗಿನ ಕೃಷ್ಣದೇವರಾಯರ ಕಾಲದಲ್ಲಿ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಟ್ಟರು ಅವರು, ಅರ್ಬನ್ ಮ್ಯಾನೇಜ್ಮೆಂಟ್ಗೆ ಟ್ರೈನಿಂಗ್ ಕೊಟ್ಟು ದುಡ್ಡು ಕೊಟ್ಟರು, ಬೆಂಗಳೂರಿಗೆ ಕಟ್ಟಿ ಹೊತ್ಕೊಂಡು. ಅಷ್ಟೊತ್ತಿಗೆ ಅವರು ಇದಾಯಿತು, ಅಲ್ಲಿ ಬಾರ್ ಆಯಿತು, ಹಾಳಾಯಿತು. ಬಟ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ದುಡ್ಡು ಕೊಟ್ಟು ಈಗ ದೊಡ್ಡಬಳ್ಳಾಪುರದ ಒಂದು ಕೆರೆ ಇದೆ, ದೊಡ್ಡ ಕೆರೆ. ಸೊ ಅಂಥ ಕೆರೆಗಳು, ದೊಡ್ಡ ದೊಡ್ಡ ಕೆರೆಗಳು, 200, 300, 400, ಬೆಳ್ಳೂರು ಕೆರೆ, ಬೆರಬಗಲ ಕೆರೆ, ಎಷ್ಟು ದೊಡ್ಡ ಕೆರೆಗಳು. ನಾವು ನೀರು ಕುಡಿತಿದ್ವಿ ಬಡವಾಡ ಕೆರೆಯಲ್ಲಿ, ಹಿಂಗೆ ಬಂದು ಹಿಂಗೆ ತಿಳ್ಕೊಂಡು ಕುಡಿತಿದ್ದೆ, ನಾವು ಹುಡುಗ ಆಗಿದ್ದೆ. ಸೊ ಹೀಗೆ ಅವ್ರದ್ದು ಪ್ರಜ್ಞೆ ಇತ್ತು, ಭೂಮಿಯಿಂದ ಹಾಳು ಮಾಡೋದು. ಅದ್ಭುತವಾದಂಥ ಒಂದು ಏನು ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಂದು ದೈವತ್ವ, ಅದನ್ನು ಹಾಳು ಮಾಡೋದು. ದೇವರಿದ್ದಂಗೆ ಕೆರೆ, ಒಂದು ಹಳ್ಳಿಲಿ ಒಂದು ಕೆರೆ ಇದ್ರೆ ಪೂಜೆ ಮಾಡ್ತೀವಿ, ಎಲ್ಲರೂ ಬದುಕು ಹಸನ ಆಗ್ತಿತ್ತು. ಸೊ ಕೆರೆ ಚೆನ್ನಾಗಿರ್ಬೇಕಾಗಿದ್ರೆ ಕೆರೆಗೆ ಎಲ್ಲಿಂದ ಬರಬೇಕು ನೀರು? ಮಳೆ ಮಳೆ ಎಲ್ಲಿ ಬೀಳುತ್ತೆ? ಭೂಮಿ ಮೇಲೆ. ಭೂಮಿ ಮೇಲೆ ಬೀಳಿದ ನೀರನ್ನ ಎಲ್ಲಿಂದ್ರೆ ಏನಾದರೂ ಬಿಸಾಕಬಾರ್ದು, ಅದನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಅದರಿಂದ ಮಗು ಆಗಿದ್ದಾಗಲಿಂದನೂ ಟ್ರೈನಿಂಗ್ ಕೊಡೋದು, ಅದರ ಕೋಡಿ ಬಂದರೆ ಪೂಜೆ ಮಾಡೋದು. ಕರೆಕ್ಟ್. ಸೊ ಈ ರೀತಿಯಲ್ಲಿ ಒಂದು ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಇತ್ತು. ಈಗಿನ ಮಿಷಿನ್ ತಂದ, ಹೊಡೆದ, ಬಿಸಾಕ್ದ, ಬ್ಲಾಸ್ಟ್ ಮಾಡ್ದ, ಬೆಟ್ಟ ಬ್ಲಾಸ್ಟ್ ಮಾಡ್ದ, ಎಲ್ಲಿಂದ ಬಿಸಾಕ್ದ. ಈಗ ಬೆಂಗಳೂರು ಕೆರೆಗಳಿಗೆ ಇದು ವಿಷ ತುಂಬ್ತದಲ್ಲ ಸರ್, ಎಷ್ಟೊಂದು ಕೆರೆಗಳಿಗೆ ಅದು ಸಂಸ್ಕರಣೆ ಮಾಡ್ತೀವಿ ಅಂತಾರೆ, ಅದು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಏನು ಅಂತ ಗೊತ್ತಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇವತ್ತು ಮೆಡ್ರಾಸಿಂದ ಕೂಡ ಅನ್ಟ್ರೀಟೆಡ್ ಡಿಫ್ಲೂಯೆಂಟ್ ಇಲ್ಲಿಗೆ ತರಿಸ್ಕೊಂಡು ಪುಷ್ಪಾವತಿ ವ್ಯಾಲಿನಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಸುಳ್ಳಿಯಲ್ಲಿ, ಒಂದು ಟ್ರಕ್ ಲೋಡ್ಗೆ 5 ಲಕ್ಷ 6 ಲಕ್ಷ ರೂಪಾಯಿ ಇಸ್ಕೊಂಡು ನಾವು ಟ್ರೀಟ್ ಮಾಡಿಬಿಡ್ತೀವಿ ಅಂತ ಬೆಂಗಳೂರು ತಗೊಂಡ್ಬಿಡ್ತಾರೆ. ಓ, ಹೈದರಾಬಾದಿಂದ, ಈಗ ಮೆಡ್ರಾಸ್ ಮಂಗಳೂರಿಂದ ಇಲ್ಲಿ ಕಳಿಸ್ತಾರೆ. ಬೆಂಗಳೂರಲ್ಲಿರೋದು ಸಾಲದು, ಇದು ದುಡ್ಡು ಮಾಡೋದಕ್ಕೆ. ಮನುಷ್ಯನ ಸ್ವಾರ್ಥಕ್ಕೆ ಪ್ರಕೃತಿಯನ್ನ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ದುರ್ಬಳಕೆ ಮಾಡ್ಕೊಳ್ತಿದೆ. ಕೆರೆಗಳ ಬಗ್ಗೆ ಮಾತಾಡಿದ್ವಿ, ಕೆರೆಗಳನ್ನು ನಾಶ ಮಾಡಿ, ಕೆರೆಗಳನ್ನೆಲ್ಲ ಲೇಔಟು, ಏನೇನು ಅಪಾರ್ಟ್ಮೆಂಟ್ ತುಂಬಿ ಎನ್ಕ್ರೋಚ್ ಮಾಡಿ, ಕತ್ತರಿಸಿ, ತುಂಡು ಮಾಡಿ ಅದನ್ನ ಪೂರ್ತಿ ಹಾಳು ಮಾಡಿ. ಈಗ ಭೂಮಿಯ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ ಎಲ್ಲ ಕಡೆ, ಕಾಡು ಕಡಿತಿದ್ದಾರೆ. ಇದ್ರ ಬಗ್ಗೆ ಏನು ಸರ್, ಏನೆಲ್ಲ ಆಪತ್ತುಗಳನ್ನ ನಾವು ಎದುರಿಸ್ಬೇಕಾಗಿದೆ ಅಂತ ನಮಗೆ ಅರ್ಥ ಆಗ್ತಿರೋದು ಏನಂತಂದರೆ, ನೀರನ್ನು ಮನುಷ್ಯ ಸೃಷ್ಟಿ ಮಾಡೋಕ್ಕಾಗಲ್ಲ. ಹೌದು, ಅದು ಎರಡೇ ಮಾಲಿಕ್ಯೂಲ್, H2O. ಇದನ್ನು ನಾವು ತಯಾರು ಮಾಡೋಕ್ಕಾಗಲ್ಲ, ಸಾಧ್ಯ ಇದೆ. ಸಾಧ್ಯ ಇಲ್ಲ ಅನ್ನೋದ್ಮೇಲೆ ಆಕ್ಸಿಜನ್, ಪ್ರಾಣವಾಯು, ಜೀವಜಲ ನಾವು ತಯಾರು ಮಾಡೋಕ್ಕಾಗಲ್ಲ. ಇವೆರಡನ್ನು ಸರಿಯಾದ ರೀತಿಯಲ್ಲಿ, ವ್ಯವಸ್ಥಿತ ರೀತಿಯಲ್ಲಿ ಶುದ್ಧಿ ಮಾಡಿ, ತಯಾರು ಮಾಡಿ, ಭೂದೇವಿಗೆ ತುಂಬಿಸಿ ಕೊಡ್ತಕ್ಕಂಥ ಜೈವಿಕ ವ್ಯವಸ್ಥೆಗಳೇನಿದ್ದಾವೆ, ಎಕಾಲಜಿಕಲ್ ಸಿಸ್ಟಮ್ಸ್, ಅದು ಇವತ್ತು ನಿನ್ನೆ ಆಗಿರುವಲ್ಲ. ಇವೆಲ್ಲನೂ 3.5 ಬಿಲಿಯನ್ ಇಯರ್ಸ್, 350 ಕೋಟಿ ವರ್ಷಗಳು. ಇವತ್ತು ನಂದಿ ಬೆಟ್ಟ ಅಂತ ಹೇಳ್ಕೊಂಡ್ರೆ ವರ್ಲ್ಡ್ಸ್ ಓಲ್ಡೆಸ್ಟ್ ಭೂದೇವಿ, ಪ್ರಪಂಚದ ಅತಿ ಪುರಾತನವಾದಂಥ ಭೂದೇವಿ. ಹೌದಾ ಸರ್? ಅತಿ ಪುರಾತನ, ಎಷ್ಟು ಒಳ್ಳೆ ಭೂಮಿ ಸರ್, ಎಷ್ಟು ಒಳ್ಳೆ, ಅದು ಎಷ್ಟು ಜೈವಿಕತೆ ಇರ್ಬೋದು, ವೈವಿಧ್ಯತೆ ಇರ್ಬೋದು. ಅದು ಇವತ್ತು ನಮಗೆ ಇಡೀ ಪೆನಿನ್ಸುಲರ್ ಇಂಡಿಯಾಗೆ ಒಂದು ಸ್ಥಿರತೆ, ಸ್ಟೆಬಿಲಿಟಿ ಕೊಡ್ತಾ ಇರೋದು ಈ ರಾಕ್ ಸಿಸ್ಟಮ್. ಅದಕ್ಕೆ ಏನಿದೆ, ಧಾರವಾಡ ಶಿಸ್ಟ್ ಅಂತ. ಈ ಧಾರವಾಡ ಶಿಸ್ಟ್ ರಾಕ್ ಸಿಸ್ಟಮ್ ಸ್ಟೇಬಲ್ ಸಿಸ್ಟಮ್. ಅಲ್ಲಿ ಬರ್ತಕ್ಕಂಥ ಮಣ್ಣು
ಅದ್ಭುತವಾದಂಥ ಮಣ್ಣು. ಅದು ಮಣ್ಣನ್ನು ತಯಾರು ಮಾಡಿ ಕೊಡ್ತಾ ಇರ್ತೀವಿ ನಾವು. ಸೊ ಇದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಜೈವಿಕ ವ್ಯವಸ್ಥೆ ಮಾಡ್ತೀವಿ. ಭೂಮಿಯ ಒಳಗಡೆಗೆ, ಭೂಮಿಯ ಮೇಲೆ, ಓಕೆ, ಭೂಮಿಯ ಒಳಗಡೆಗೆ ಒಂದು ವಿಶೇಷವಾದ ಜೀವ ಇದೆ, ಕಣ್ಣು ಕಾಣಿಸೋಲ್ಲ. ಅವಿಲ್ಲ ಅಂತಂದರೆ ಮರ ಬರೋದು, ಮರ ಇಲ್ಲ ಅಂತಂದರೆ ಹಣ್ಣು ಬರೋಲ್ಲ, ಮರ ಇಲ್ಲ ಅಂತಂದರೆ ಆಕ್ಸಿಜನ್ ಬರೋಲ್ಲ, ಗಿಡ ಮರ ಬೆಳೆ ಇಲ್ಲ ಅಂತಂದರೆ ಊಟ ಇಲ್ಲ. ಓಹೋ, ನಮಗೆ ಭೂಮಿ ಒಳಗಿನ ಜೀವಿಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅತಿ ಮುಖ್ಯ. ನೀನು ಹೊಟ್ಟೆಯಲ್ಲಿ ನೀನು ಜಾಮೂನ್ ತಿಂತೀಯ, ಜಿಲೇಬಿ ತಿಂತೀಯ, ಇನ್ನೊಂದು ತಿಂತೀಯ, ಅದನ್ನು ಡೈಜೆಸ್ಟ್ ಮಾಡೋದು ಯಾರು? ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೊಟ್ಟೆಯಲ್ಲಿ ಇಲ್ಲ ಅಂದರೆ ಅದನ್ನು ನೀನು ತಿಂತಕ್ಕಂಥ ಆಹಾರನ ಹಾಳು ಮಾಡಿ ತಾಯಿಗೆ ಮಗು ಕೊಡಿಸ್ತದೆ. ಅದನ್ನು ರಕ್ತ ಕಣಗಳಲ್ಲಿ ಮಾಡಿ ಶರೀರಕ್ಕೆ ಸರ್ಕ್ಯುಲೇಟ್ ಮಾಡುತ್ತೆ. ಇವೆಲ್ಲ ಮಾಡೋರು ಹೊಟ್ಟೆಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹಾಗೆಯೇ ಭೂಮಿಯ ಗರ್ಭದಲ್ಲಿ ಇರ್ತಕ್ಕಂಥ ಜೈವಿಕ ವ್ಯವಸ್ಥೆಗಳು ಎಷ್ಟು ಕೆಲಸ ಮಾಡ್ತವೆ, ಅದ್ಭುತವಾದ ಕೆಲಸಗಳು ಮಾಡ್ತಾ ಇರ್ತವೆ. ನಮ್ಮ ಕಣ್ಣಿಗೆ ಗೊತ್ತಾಗಲ್ಲ. ಓಕೆ, ಆದರೆ ಅವ್ರು ನಮಗೋಸ್ಕರವಾಗಿ ನೀನು ಏನು ಬಿಸಾಕಿದ್ರೆ ಪರಿವರ್ತನೆ ಮಾಡಿ, ವಿಷ ಹಾಕಿದ್ರೆ ಪರಿವರ್ತನೆ ಮಾಡೋಕ್ಕೆ ಗೊತ್ತಿಲ್ಲ. ನಿಸರ್ಗದಲ್ಲಿ ಏನು ಉತ್ಪನ್ನ ಮಾಡುತ್ತೋ ಅದನ್ನು ಪರಿವರ್ತನೆ ಮಾಡಿ ಗಾರ್ಬೇಜಿನ ಅಥವಾ ಸೀವೇಜ್ ವಾಟರ್ನ ನಾವು ಬಿಡ್ತಕ್ಕಂಥ ಏನು ನಮ್ಮ ಡಂಗ್ ಇರ್ಬೋದು, ಹ್ಯೂಮನ್ ಪೇಸ್ಟ್ ಇರ್ಬೋದು, ಮೂತ್ರ ಇರ್ಬೋದು, ಇವೆಲ್ಲವೂ ಕೂಡ ಭೂಮಿಗೆ ಸೇರ್ತದೆ. ಅದನ್ನೆಲ್ಲ ಪರಿಶುದ್ಧ ಮಾಡುತ್ತೆ, ವಿಹಾರ ಮಾಡೋದು. ಸೊ ಅಲ್ಲಿಗೆ ನೀವು ಅಲ್ಲಿ ವಿಷ ತುಂಬಿದ್ರೆ, ಅದು ಸತ್ತೋದ್ರೆ ಏನಾಗ್ತದೆ? ಇವತ್ತು ಏನಾಗಿದೆ ಅಂದರೆ ಇಡೀ ಅದು ಅರ್ಬನ್ ಬೆಂಗಳೂರಿನಲ್ಲಿ 1.5 ಕೋಟಿ ಜನ, ಅಲ್ಲಿ ಅಲ್ಲಿ ವಿಷ ಅನ್ನೋದು ಎಲ್ಲ ರೀತಿಯಲ್ಲಿ ತುಂಬ್ತಾ ಇದ್ದಾರೆ. ಅದನ್ನೆಲ್ಲರೂ ಕೂಡ ಬೇರೆ ಕಡೆಗೆ ಬಿಡ್ತೀವಿ, ನಾವು ಸೇವಿಸ್ತಿದ್ದೀವಿ. ಹೊರಗಡೆಯಿಂದನೂ ನೀರು ತರ್ತೀವಿ, ವಿಷ ಮಾಡಿ ಆ ಕಡೆ ಬಿಡ್ತೀವಿ. ಒಳಗಡೆ ಇರೋ ನೀರು ಕೂಡ ದೋಷ ಆಯಿತು, ಗಂಧ ಹೊಡೆದ್ವಿ. ನೀವು ಆ್ಯಕ್ಚುಲಿ ರಾಂಗ್. 1500 ವರ್ಷದ ನೀರು ಕುಡ್ದಾಗ ಊಟ ಮಾಡ್ತೀವಿ, ಇವತ್ತಿಲ್ಲ. 1 ವರ್ಷದ್ದೆಲ್ಲ ಅದು. ಹಾಗಿದ್ರೆ ನಮ್ಗೆ ಅನ್ಸೋದು ಇವತ್ತು ನಾವು ಶುದ್ಧವಾದ ನೀರು, ಶುದ್ಧವಾದ ಗಾಳಿ ನಾವು ಸೇವಿಸ್ತಾನೆ ಇಲ್ಲ. ಎಲ್ಲಿದೆ? ಡೆಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಜನ. ನೆಕ್ಸ್ಟ್ ಬೆಂಗಳೂರು ಬಿಟ್ಟು ಹೋಗುವಂಥ. ಬೆಂಗಳೂರು ಅದಕ್ಕೆ ಹೊರಸ್ತಾಗೆ ಇದೆ, ಆದರೆ ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದೀವಿ ಅಂತಂದರೆ ಅದು ಮಾನಿಟರ್ ಗೊತ್ತಿದ್ದಕ್ಕೂ ಅದನ್ನ ಹೇಳ್ಬೇಡಿ ಅಂತ ಹೇಳ್ತಾರೆ, ಎದುರಿಸ್ಬೇಡಿ ಜನ. ಯಾಕಂದರೆ ಫಾರಿನರ್ಸ್ ಬರೋಲ್ಲ, ಫಾರಿನ್ ಇನ್ವೆಸ್ಟರ್ಸ್ ಬರೋಲ್ಲ. ನಮಗೆ ಹೇಳಿದ್ದಾರೆ ಮಾತ್ರ, ಎನ್ವೈರನ್ಮೆಂಟ್ ಸೆಕ್ರೆಟರಿ ಹೇಳಿದ್ದಾರೆ, ಸರ್ ನೀವು ಹಿಂಗೆಲ್ಲ ಹೇಳ್ಬಿಟ್ರೆ ನಿಮಗೆ ನಮ್ಮ ದೇಶಕ್ಕೆ ಫಾರಿನ್ ಇನ್ವೆಸ್ಟರ್ಸ್ ಬರೋಲ್ಲ. ನಾವು ಅಭಿವೃದ್ಧಿ ರಿಯಾಲಿಟಿನ ನಾವು ತೋರಿಸ್ಬಾರ್ದು, ಅದನ್ನ ನೋಡಿ ಎಚ್ಚೆತ್ಕೊಳ್ಬಾರ್ದು. ಹಾಗೆ ಅಂದರೆ ಸರಿಪಡಿಸೋಕ್ಕಾಗಲ್ಲ ಅಂತಲ್ಲ, ಸರಿಪಡಿಸೋದಕ್ಕೂ ಆಗುತ್ತೆ, ಆದರೆ ಅದಕ್ಕೆ ಇಚ್ಛೆ ಬೇಕು. ಈಗ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಕಿದ್ವಾಯಿ ಹಾಸ್ಪಿಟಲ್ ನೋಡಿದ್ದೀರಲ್ಲ, ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ ನಮಗೆ? ದಿವಸಕ್ಕೆ ಒಂದು 3-4 ಸಾವಿರ ಜನ ಬರ್ತಾರೆ. ಇನ್ ಪೇಷಂಟ್ಸು 5,000 ಜನ ಇದ್ದಾರೆ. 5 ವರ್ಷದಲ್ಲಿ ಅಲ್ಲಿಗೆ ಬದಲಾವಣೆ ಮಾಡಿದ್ದೀನಿ. ಅಲ್ಲಿ ಡಾಕ್ಟರ್ ರಾಮಚಂದ್ರನ್ ಡೈರೆಕ್ಟರ್ ಇದ್ದಾಗ ನಾನು ಎನ್ವೈರನ್ಮೆಂಟ್ ಪರಿಸರ ಜ್ಞಾನ ಇರ್ತಕ್ಕಂಥದ್ದು ನನಗೆ ಗೌರವ ಕೊಟ್ಟು ಕರೆದರು, ನಾನು ಹೇಳಿದ್ದೆಲ್ಲ ಮಾಡಿದ್ರು. ಇವತ್ತು ಕಿದ್ವಾಯಿ ಹಾಸ್ಪಿಟಲ್ ವೇಸ್ಟನ್ನು ಅದನ್ನು ಸಂಪನ್ಮೂಲವಾಗಿ ಪರಿವರ್ತನೆ ಮಾಡಿದ್ದೀವಿ. ಸೂಪರ್. ಅಂದರೆ ವಾಟರ್ನ ಟ್ರೀಟ್ ಮಾಡಿ, ಟ್ರೀಟೆಡ್ ವಾಟರ್ನ ಆ 40 ಎಕರೆನಲ್ಲಿ 25,000-30 ಸಾವಿರ ಗಿಡ ಹಾಕಿದ್ದೀನಿ, ಮರ ಆಗಿದ್ದಾವೆ, ಸಮೃದ್ಧಿಯಾದಂಥ ಒಂದು ವನ ಆಗಿದೆ. ಫುಡ್ ವೇಸ್ಟನ್ನು ಗ್ಯಾಸ್ ಮಾಡ್ತಿದ್ವಿ, ಕ್ಯಾಂಟೀನಿಗೆ ಕೊಡ್ತೀವಿ. ಬಯೋಮೆಡಿಕಲ್ ವೇಸ್ಟನ್ನು ಸೆಗ್ರಿಗೇಟ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಮಾರ್ಕೆಟ್ ಮಾಡ್ತಾರೆ. ಕೆಲವು ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಲ್ಯಾಂಡ್ ಫಿಲ್ಲಿಗೆ ಕಳಿಸ್ಕೊಡ್ತೀವಿ. ಇದನ್ನು ಎಲ್ಲ ಆಸ್ಪತ್ರೆಯಲ್ಲಿ ಮಾಡ್ಬೋದಲ್ಲ.
ಸರ್ಕಾರ ಇದನ್ನು ತಗೋಬೋದಲ್ಲ ಸರ್, ಒಂದು ಮಹತ್ತರವಾದ ಜವಾಬ್ದಾರಿ ಏನು ಯೋಜನೆ ಏನು? ಸೊ ಇದು ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ, ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಕೂಡ ಕಾನೂನಿದೆ. 30% ಆಫ್ ದಿ ಏರಿಯಾ ಶುಡ್ ಬಿ ಇನ್ವಾಲ್ವ್ಡ್ ಫಾರ್ ಕ್ಲೀನಿಂಗ್ ಅಂತ. ಆಮೇಲೆ ನೀವು ಬಿಸಾಕ್ತಕ್ಕಂಥ ವೇಸ್ಟನ್ನು ಕೂಡ ಏನು ಪ್ರೊಡ್ಯೂಸರ್ಸ್ ಎಕ್ಸ್ಟೆಂಡೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನೂನಿದೆ. ಅಂದರೆ ಪ್ರೊಡ್ಯೂಸರ್ಸ್ ಎಕ್ಸ್ಟೆಂಡೆಡ್ ರೆಸ್ಪಾನ್ಸಿಬಿಲಿಟಿ, ನಾನೇನೋ ಒಂದು ತಯಾರು ಮಾಡ್ತೀನಿ, ನನ್ನ ಜವಾಬ್ದಾರಿ ಅದನ್ನು ತೆಗೆದುಕೊಳ್ಳೋದು. ಓಕೆ, ಅದಕ್ಕೆ ಒಂದು ಇನ್ಸೆಂಟಿವ್ ಕೊಡಬೇಕು. ಆ ಮಾಲ್ನಲ್ಲಿ ಕೂಡ ಅವ್ರಿಗೆ ಹೇಳಬೇಕು, ನೀವು ಈ ರೀತಿ ಅದನ್ನು ತಂದು ಹಿಂದೆ ಕೊಟ್ಟರೆ ಅವ್ರಿಗೆ ಇಷ್ಟು ಅಂತ ಒಂದು ಸಬ್ಸಿಡಿ ಕೊಡಿ, ಒಂದು ಇನ್ಸೆಂಟಿವ್ ಕೊಡಿ. ನೀವು ಇಷ್ಟು ವಾಟರ್ ಬಾಟಲ್ಗಳನ್ನ ನಮಗೆ ತಂದು ಹಿಂದೆ ಕೊಟ್ಟರೆ ನಿಮಗೆ ಒಂದು 2 ಬ್ಯೂಟಿಫುಲ್ ಒಂದು ಒಳ್ಳೆ ವಾಟರ್ ಬಾಟಲ್ ಕೊಡ್ತೀವಿ ಅಥವಾ ಒಂದಷ್ಟು ಹಣ ಕೊಡ್ತೀವಿ. ಸೊ ಇದೇನು ಕಷ್ಟ ಇಲ್ಲ. ಹೌದು ಹೌದು. ಈಗ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ 20 ರೂಪಾಯಿ ಕೊಡ್ತೀರಿ. ಹೌದು, ಒಂದು ಒಳ್ಳೆ ಪ್ಯೂರ್ ವಾಟರ್ಗೋಸ್ಕರ ಏನು ದೊಡ್ಡ ಅಮೌಂಟ್ ಇದೆ. ಸೊ ಅಲ್ಲಿ ನೀವು ತಯಾರು ಮಾಡ್ತಕ್ಕಂಥ ನೀರು ಯೂರಿನ್ ಮಾಡಿ ಫ್ರೆಶ್ ಔಟ್ ಮಾಡ್ತೀರಲ್ಲ, ಆ ನೀರನ್ನು ಮತ್ತೆ ನೀನು ಬಳಕೆ ಮಾಡಬೇಕು. ಯು ವಿಲ್ ಬಿ ಗಿವನ್ ಓನ್ಲಿ ಮೇಕಪ್ ವಾಟರ್. ನಿನಗೆ 10,000 ಲೀಟರ್ ನೀರು ನೀನು ಖರ್ಚು ಮಾಡಿದ್ರೆ ನಿನಗೆ ಮೇಕಪ್ ವಾಟರ್ ಬರೀ ಒಂದು 500 ಲೀಟರ್ ಕೊಡೋದು. ಈಗ ನಾನ್ ವಾಟರ್ ಪರ್ಪಸಸ್ಗೆ ಪ್ರೊಫೆಷನಲ್ ಅದನ್ನು ಯೂಸ್ ಎಸ್ 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 ಕೊಡೋಲ್ಲ. ನೀನು ಫಸ್ಟ್ ಲೈಸೆನ್ಸ್ ಕೊಡೋದಕ್ಕೆ ಮುಂಚೆ ನಿನ್ನ ಬಳಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆಯಾ ಅದನ್ನು ನೋಡಿ ಕೊಡ್ಬೇಕಾಗ್ತದೆ. ಅದು ಮಾಡಿದ್ರೆ ಲೈಸೆನ್ಸ್ ಕೊಡೋದು ನಿಮಗೆ, ವಾಟರ್ ಸಪ್ಲೈ ಮಾಡೋದು. ಬಟ್ ಹಂಗಾಗಲ್ವೇ? ಯಾಕಾಗಲ್ಲ? ಹಾಗಂದ್ರೆ ಎಲ್ಲಿಂದ ತರ್ತೀರಿ ನೀರು? ನೀವು ಈ ಯೋಚನೆ ಯಾಕೆ ಬರೋಲ್ಲ? ನೀರನ್ನು ತಯಾರು ಮಾಡೋಕ್ಕೆ ಆಗೋದಿಲ್ಲಲ್ಲ. ಅವ್ನು ಕೊಟ್ಟಿರೋ ನೀರನ್ನು ಮತ್ತೆ ಬಳಕೆ ಮಾಡಿ ಫ್ರೆಶ್ ಔಟ್ ಬದುಕಿ ಕಡಿಮೆ ಮಾಡಿಬಿಟ್ರೆ. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ, ಎಷ್ಟು 1000 ಜನ ಬರ್ತಾರೆ, ಅಲ್ಲಿ ಎಷ್ಟು ಸತಿ ಮೂತ್ರ ಮಾಡ್ತಾರೆ. ಮೂತ್ರ ಮಾಡಿದ ನೀರನ್ನು ಅಲ್ಲೇ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಕಬಲ್ ಪಾರ್ಕ್. ನಾನು ಎನ್ವಿರಾನ್ಮೆಂಟ್ ಸೆಕ್ರೆಟರಿ ಆಗಿದ್ದೀವಿ, ಟ್ರೀಟ್ಮೆಂಟ್ ಪ್ಲಾಂಟ್. ಆ ನೀರನ್ನು ಮಾತ್ರ ಇಲ್ಲಿ ಬಳಸಬೇಕು ನೀವು ಫ್ರೆಶ್ ಔಟ್. ಆ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, 5 ಮಿಲಿಯನ್ ಲೀಟರ್ಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಕಬಲ್ ಪಾರ್ಕಲ್ಲಿ. ಓಕೆ, ಇದೆ. ಸೊ ಆ ನೀರಿನೆಲ್ಲ ಅದಕ್ಕೆ ಡೈವರ್ಟ್ ಮಾಡಿ ಅಲ್ಲಿ ಟ್ರೀಟ್ ಮಾಡಿ ಮತ್ತೆ ಬಳಸಬೇಕು. ಹಾಗೆ ಒಂದು ಟಬ್ ಕೊಡ್ತೀರಿ, ನೀವು ನೀರು ಕೊಡ್ತೀರಿ, ಕುಡಿರಪ್ಪ ಬೇಡ. ಆದರೆ ನೀವು ಒಂದು ಬಾಟಲ್ ಬಿಯರ್ ತಯಾರು ಮಾಡೋಕ್ಕೆ ನೀವು 25 ರಿಂದ 30 ಲೀಟರ್ ಫ್ರೆಶ್ ಕ್ವಾಲಿಟಿ ವಾಟರ್ ಉಪಯೋಗಿಸ್ತೀವಿ. ಒಂದು ಪೆಪ್ಸಿಕೋಲಾಗೆ 10 ರಿಂದ 15 ಲೀಟ್ರು 1 ಲೀಟ್ರಿಗೆ ಅದನ್ನು ಬಳಸ್ತೀವಿ. ತಗೊಳ್ಳಿ, ನೀವು ಅದನ್ನು ಆಸೆಗೆ ಇರಬೇಕಾದ್ರೆ ಎಷ್ಟು ಸತಿ ಫ್ರೆಶ್ ಔಟ್ ಕೊಡ್ತೀರಿ ನೀವು. ಈ ಎಲ್ಲ ಕ್ಲಬ್ಗಳಲ್ಲಿ ಕೂಡ ಮಸ್ಟ್ ನೀವು ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಲೇಬೇಕು, ಅದನ್ನು ಬಳಸಲೇಬೇಕು ಅಂತ ಬಂದರೆ ಏನಾಗುತ್ತೆ? ಅದ್ಭುತವಾದ ಅದೇ ಎಷ್ಟೊಂದು ಅವ್ರಿಗೆ ದುಡ್ಡಿಲ್ವಾ ಬಡವರ ಮಾಡ್ಬೋದು. ಸೊ ಅವ್ರು ಹೋಗೋದು ದುಡ್ಡು ಖರ್ಚು ಮಾಡೋಕ್ಕೆ ಹೋಗೋದು, ಸರ್ಪ್ಲಸ್ ದುಡ್ಡಿರೋ ಹೋಗೋದು, ಕುಡಿಯೋದು, ಸ್ಪೀಟ್ ಆಡೋದು, ಗಾಲ್ಫ್ ಆಡೋದು, ಇದೊಂದು ಆಡೋದು ಅದಕ್ಕೆ ಹೋಗೋದು. ಅದು ಮಾಡೋದು ಬಿಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಅದರ ಅಗತ್ಯ ಅನಿಸಿಲ್ಲ, ಸರ್ಕಾರಕ್ಕೂ ಅದು ಅಗತ್ಯ ಅನಿಸಿಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಡಿಸ್ಪ್ಲೇಸ್ ಮಾಡಿಬಿಟ್ರೆ ನಮ್ಗೆ ಓಟ್ ಹಾಕ್ತಾರೋ ಇಲ್ವೋ, ನಾವು ವಿರೋಧ ಮಾಡ್ತೀವಿ, ಅದು ಒಂದು ರೀತಿಯಾದಂಥ ಈ ರೀತಿ ಒಂದು ನೇಚರಲ್ಲಿ ಅದಿಲ್ಲ. ನೇಚರಲ್ಲಿ ಈ ರೀತಿಯಾದಂಥ ಒಂದು ಏನು ಟಾಲರೆನ್ಸ್, ಅದು ಥ್ರೆಶೋಲ್ಡ್ ಲೆವೆಲ್ ಟಾಲರೆನ್ಸ್, ಬಟ್ ಅದು ಹೋಗಿ ತಡ್ಕೊಳ್ಳುತ್ತೆ. ಅಲರ್ಟ್ ಲೆವೆಲ್, ಅಲಾರ್ಮಿಂಗ್ ಲೆವೆಲ್, ಥ್ರೆಶೋಲ್ಡ್ ಲೆವೆಲ್ ತಡ್ಕೊಳ್ಳುತ್ತೆ. ಬಂದು ವಾರ್ನಿಂಗ್ ಕೊಡುತ್ತೆ. ಅಲರ್ಟ್ ಲೆವೆಲ್, ಅಲಾರ್ಮಿಂಗ್ ಲೆವೆಲ್. ಇವತ್ತು ಎಲ್ಲಿದ್ದೀವಿ ನಾವು? ಅಲಾರ್ಮಿಂಗ್, ನಾವು ಆ ಸ್ಟೇಜಲ್ಲಿ ಇದ್ದೀವಿ, ಅಪಾಯದ ಸ್ಥಿತಿ. ನಾಟ್ ಓನ್ಲಿ ಬ್ಯಾಂಗ್ಳೂರು, ಎಂಟೈರ್ ಇಂಡಿಯಾ
ಎಂಟೈರ್ ವರ್ಲ್ಡ್. ಸರಿ, ನಾವೀಗ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ, ಜಾಗತಿಕ ತಾಪಮಾನ. ಅದು ಹೇಗೆ ಸರ್? ಅದು ನೋಡಿ. ಅದು ಪರಿಣಾಮಗಳನ್ನ ಹೆಂಗೆ ನಾವು ನೋಡಿ. ಹೆಂಗಾಗ್ತಿದೆ ಭೂಮಿ ಮೇಲೆ? ಅದು ದುಷ್ಪರಿಣಾಮಗಳು ಇಷ್ಟು ಆಗ್ತಾ ಇದೆ, ಅದು ಗೊತ್ತಾಗ್ತದೆ. ಆದರೆ ಪ್ಯಾರಿಸ್ ಅಗ್ರಿಮೆಂಟಲ್ಲಿ 2015ರಲ್ಲಿ ಇದು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಲೀಡರ್ಸಲ್ಲಿ ಮೆಜಾರಿಟಿ ಫಾಸಲ್ ಫ್ಯೂಲ್ ಓನರ್ಸ್. ಫಾಸಲ್ ಫ್ಯೂಲ್ ಸೇಲ್ ಮಾಡಿಲ್ಲ ಅಂದರೆ ಅವ್ರ ಎಕಾನಮಿ ಪರಿಶಾಲ. ಇದನ್ನು ಬಳಸಲೇಬೇಕು, ಇದು ಬೇಕೇ ಬೇಕು. ಒಂದು ಕ್ರೊಕೊಡೈಲ್ ಕೇಸ್ ಅಂತ ನೋಡಿ, ಮೊಸಳೆ ಕಣ್ಣೀರು ಅಂತ. ಅದಕ್ಕೋಸ್ಕರವಾಗಿ ಒಂದಷ್ಟು ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅದು ಯಾವತ್ತು ಕೊನೆಯ ದಿವಸ ಈ ಎನ್ವೈರನ್ಮೆಂಟ್ ಎಲ್ಲ ಕೂಗಾಡಿ ಕಿಚ್ಚಾಡಿ ಕುಡಿದಾಡಿದ ಮೇಲೆ ಇದು ಎರಡು ಮಾತು ಇವತ್ತು. ಸೊ ಇಷ್ಟೆಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಿದೆ, ನಮಗೇನು ಆಗ್ತಾ ಇರಲಿಲ್ಲ. ಸಮುದ್ರದ ಮಟ್ಟ ಏರಿದ್ರೆ ಇವತ್ತು ಕೋಸ್ಟಲ್ ಏರಿಯಾದಲ್ಲಿ ಇರ್ತಕ್ಕಂಥ ನಗರಗಳು ಹಾಳಾದರೆ ಅಥವಾ ಐಲ್ಯಾಂಡ್ಗಳು ಹಾಳಾದರೆ ಅವ್ರಿಗೆ ಇದು ಆಗುತ್ತೆ ಅಂತ ಗೊತ್ತಿದೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ, ನಮ್ಮ ಮನೆಗೂ ಬೆಂಕಿ ಬೀಳುತ್ತೆ ಅಂತ ಗೊತ್ತಿಲ್ಲ. ಆದ್ಮೇಲೆ ನೋಡೋಣ. ಸ್ಟೀಫನ್ ಹಾಕಿಂಗ್ ಅವರು ಕಾಸ್ಮಾಲಜಿಸ್ಟ್ ಇದನ್ನು ಹೇಳಿದ್ದಾರೆ. ವಾಟ್ ಎವರ್ ಯು ಆರ್ ಡೂಯಿಂಗ್ ಟುಡೇ, ಯು ಆರ್ ಹೆಡಿಂಗ್ ಫಾರ್ 6th ಎಕ್ಸ್ಟಿಂಕ್ಷನ್. 5 ಸತಿ ಪ್ರಳಯ ಆಗಿದೆ, ಇದು 6ನೇ ಪ್ರಳಯ. ಇದು ಪ್ರಳಯ ಆಗತ್ತೆ. ಯಾವ ಅದು ಒಂದು 100 ವರ್ಷದಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ ಅವರು. ಅದು ಇತ್ತೀಚೆಗೆ ಹೇಳಿರ್ತಕ್ಕಂಥದ್ದು ಇನ್ನೊಂದು 20 ವರ್ಷದಲ್ಲಿ ಆಗ್ಬೋದು. ಪ್ರಳಯ ಅಂದ್ರೆ ಯಾವ ತರ? ಜಲಪ್ರಳಯನ? ಅದು ಒಂದೇ ಸರ್ತಿನೂ ಆಗೋದಿಲ್ಲ, ಎಲ್ಲ ತರದ ಪ್ರಳಯ. ಈಗ ಜಲಪ್ರಳಯ ಆಗ್ತಾನೆ ಇದೆ. ಈಗ ಭೂಮಿಯ ತಾಪಮಾನ ಅಂತ ನಾವು ನೋಡ್ತೀವಿ, ಅದನ್ನ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ? ಅದನ್ನ ಹೆಂಗೆ ಭೂಮಿ ಮೇಲೆ ತಾಪಮಾನ ಹೆಚ್ಚಾಗ್ತಿದೆಯಾ ಅಥವಾ ನೀರು ಕಡಿಮೆ ಆಗ್ತಿದೆಯಾ? ಎಲ್ಲ ಅದು ಯಾವ ರೀತಿ ಪರಿಣಾಮ ಆಗುತ್ತೆ? 1 ಡಿಗ್ರಿ ನಿನಗೆ ಹ್ಯೂಮನ್ ಬಾಡಿ ನೋಡ್ಕೊಳ್ಳಿ. ಹ್ಯೂಮನ್ ಬಾಡಿನಲ್ಲಿ ಟೆಂಪರೇಚರ್ ಎಷ್ಟಿರಬೇಕು? 98.4. ಅದು ಜಾಸ್ತಿ ಆದರೆ ಏನಾಗುತ್ತೆ? ವೇರಿಯೇಷನ್, ಜ್ವರ ಬರುತ್ತೆ. 104 ಆದರೆ ಏನಾಗುತ್ತೆ? 106 ಆದರೆ ಏನಾಗುತ್ತೆ? ಕೋಮಾ. ಹಂಗೆ ಭೂಮಿಯ ತಾಪಮಾನ ಜಾಸ್ತಿ ಆದಷ್ಟು ಕೂಡ ಡಿಸಾಸ್ಟರ್ಸ್ ಶುರುವಾಗುತ್ತೆ, ಫ್ಲಡ್ಸ್ ಶುರುವಾಗುತ್ತೆ, ಡ್ರೌಟ್ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆಗೆ ಒಂದು ಕ್ರೌಡ್ ಬರ್ಸ್ಟ್ ಆಗುತ್ತೆ. ಇಲ್ಲಿ ಜ್ಞಾಪಕ ಇರುವುದಿಲ್ಲ, ಮಂತ್ರಾಲಯದಲ್ಲಿ ಒಂದೇ ದಿವಸದಲ್ಲಿ 400 ಮಿಲಿಮೀಟರ್ ಮಳೆ ಆಯಿತು, ಫ್ಲಡ್ ಆಯಿತು. ಒಂದೇ ದಿವಸದಲ್ಲಿ 1 ಗಂಟೆ 2 ಗಂಟೆ. ಹಾಗೆ ಇವತ್ತು ಕೂಡ ಒಂದು ಆಗ್ತಾನೆ ಇದ್ದಾರೆ. ಆದರೆ ಸರಿಪಡಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಪಶ್ಚಿಮ ಘಟ್ಟಗಳಲ್ಲಿ ಗುಡ್ಡನೆ ಕಳ್ಚಿಕೊಂಡು ಬರ್ತಾ ಇದ್ದಾರೆ. ಭೂಮಿಯ ಬೇರೆ ಇರ್ತಕ್ಕಂಥ ಚರ್ಮ ಅಲ್ಲ, ಮಾಂಸ ಕಡೆ ಕಿತ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೊಂದು ಮಣ್ಣು ಕೊಚ್ಕೊಂಡು ಹೋಗಿದೆ ಸಮುದ್ರಕ್ಕೆ. ಹೊತ್ತು ಪಶ್ಚಿಮ ಘಟ್ಟದಿಂದ ಅಂದಾಜು ಮಾಡಿ ನೀವು ಫ್ಲಡ್ ಬರುತ್ತಲ್ಲ, ಬ್ಲಡ್ ರೆಡ್ ವಾಟರ್ ಬರುತ್ತೆ. ಡ್ಯಾಮ್ ಕಟ್ಟಿದ್ದೀರಲ್ಲ, ಅಲ್ಲೆಲ್ಲ ಫ್ಲಡ್ ಆಗಿ ಸಿಲ್ಟ್ ಆಗಿ ಸ್ಟೋರೇಜ್ ಕೆಪಾಸಿಟಿ. ತುಂಗಭದ್ರಾ ನದಿ ಏನಾಗಿದೆ? ತುಂಗಭದ್ರಾ ಡ್ಯಾಮ್ ಏನಾಗಿದೆ? ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? ಕರ್ನಾಟಕದ ಎಲ್ಲ ಡ್ಯಾಮ್ಗೂ ಸ್ಟೋರೇಜ್ ಕೆಪಾಸಿಟಿ ಏನಾಗಿದೆ? ಎಲ್ಲ ಓಡ್ ತುಂಬಿಕೊಳ್ಳಿ. ಹಾರಂಗಿ, ಕಬಿನಿ, ತುಂಗಭದ್ರಾ ಎಲ್ಲ ನದಿಗಳಲ್ಲಿ ಕೂಡ ಸ್ಟೋರೇಜ್ ಕೆಪಾಸಿಟಿ ರಿಡ್ಯೂಸ್ ಆಗಿದೆ. ಹಾಗೆ ಕೃಷ್ಣ, ಹಾಗೆ ಗೋದಾವರಿ ಉದ್ದಕ್ಕೂ ಕೂಡ ಡ್ಯಾಮ್ ಕಟ್ಬಿಟ್ರೆ ಕೂಡ ತುಂಬಿಬಿಟ್ಟಿದೆ, ಸೆಟ್ ಆಗಿಬಿಟ್ಟಿದೆ, ಮಳೆ ಬರುತ್ತೆ, ಆಮೇಲೆ ಬಿಡೋದಿಲ್ಲ. ಸಡನ್ನಾಗಿ ಮಳೆ ಬಂದಾಗ ಸ್ಟೋರೇಜ್ ಕೆಪಾಸಿಟಿ 30-40% ಇದೆ. ಎಲ್ಲ ಕಡೆ ಕಡೆನೂ ಗೇಟ್ ಲಿಫ್ಟ್ ಮಾಡಿಬಿಡ್ತಾರೆ, ಒಂದೇ ಸರ್ತಿ ಇದು ಕೊಚ್ಚಿಬಿಡ್ತಾರೆ. ಮ್ಯಾನ್ ಮೇಡ್ ಎಕಲಾಜಿಕಲ್ ಇಂಬ್ಯಾಲೆನ್ಸ್.
ಕರೆಕ್ಷನ್ಸ್ ಮಾಡುತ್ತೆ ಅಂತ ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಇದಕ್ಕೆ ಯೋಜನೆಗಳು ಇಲ್ಲ. ಆಶ್ಚರ್ಯ ಏನಂತಂದ್ರೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಎಲೆಕ್ಟ್ರಿಕ್ ಮ್ಯಾನಿಫೆಸ್ಟೋ ನುಡಿದಿರೋದು ಒಂದು ಎಲ್ಲ ಪಾರ್ಟಿಗಳು ಒಂದು ಅಕ್ಷರ ಇದನ್ನೇ ಹೇಳ್ತಾರೆ, ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಮಹಿಳೆಯರಿಗೆ ಹಿಂಗೆ, ಪುರುಷರಿಗೆ ಹಿಂಗೆ, ಚಡ್ಡಿ ಕೊಡ್ತೀವಿ, ಲಂಗ ಕೊಡ್ತೀವಿ, ಮಾರ್ಕೆಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ನೀವು ನಮ್ಗೆ ಓಟ್ ಹಾಕ್ತೀವಿ. ಪರಿಸರದ ಬಗ್ಗೆ ಒಬ್ಬರು ಮಾತು ನಾವು ಜನನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಹೇಳಿ ನೀವು ನೋಡೋಣ ಅಂತ ಕೇಳ್ತೇನೆ. ಜನ ಕೊಡ್ತಾರೆ, ಮನೆಯವರು ನಮಗೂ ಕೊಡ್ತಾರೆ, ಅವರು ತಿಂತಾರೆ, ತಿಂದ್ಕೊಂಡು ಅವ್ರು ಸುಮ್ಮನೆ ಕೊಡ್ತಾರೆ. ಇನ್ನು ಓಟಿಗೆ 1000 ರೂಪಾಯಿಗೋ 2000 ರೂಪಾಯಿ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು 1000 ರೂಪಾಯಿ ಕೊಟ್ಟರೆ ತಕ್ಷಣ ನಿನ್ನ ಗೊತ್ತಾಗೋದಿಲ್ಲ. ಒಂದು 1000 ರೂಪಾಯಿ ಕೊಟ್ಟರೆ ಎಲ್ಲಿಂದ ಬಂದು ದುಡ್ಡು ಅವನಿಗೆ? ಒಂದು 5 ಲಕ್ಷ ಓಟ್ಗೆ 1 ಲಕ್ಷ 1,000 ಆದರೆ ಎಷ್ಟಾಯಿತು? ಎಲ್ಲಿಂದ ಬಂದು ಅವನಿಗೆ ಏನು ಮಾಡ್ಬೋದು? ನನಗೆ ಸಿಂಪಲ್ ಎಥಿಕ್ಸ್, ಸರಳವಾದಂಥ ಒಂದು ಫಿಲಾಸಫಿ ಥಿಂಕಿಂಗ್ ಈಗಿನ ವಿದ್ಯಾವಂತರಿಗೆ ಯಾಕೆ ಆಗ್ತಾ ಇಲ್ಲ? ನನಗೆ ಒಂದು ಒಳ್ಳೆ ಅದ್ಭುತವಾದಂಥ ಅವಕಾಶ ಇತ್ತು. ನಾನು 14 ವರ್ಷ ಚೀಫ್ ಮಿನಿಸ್ಟರ್ಸ್ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿದ್ದೆ. ದೇವರಾಜರ್ಸ್ ಕಾಲದಲ್ಲಿ ಗೂಡೂರಾವು, ಜೀವರಾಜರ್ಸು, ರಾಮಕೃಷ್ಣ ಹೆಗ್ಡೆ, ವೀರಪ್ಪ ಮೊಯ್ಲಿ, ಈ ಎಲ್ಲರೂ ಕುಳಿತುಕೊಂಡು ನಾನು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಮಾಡಲ್ಲ ಅಂದರೆ ನಾನೇನು ತಲೆ ತೆಗಿಲಿಲ್ಲ. ಅವರು ಮರ್ಯಾದೆ ಕೊಟ್ಟರು. ಅಮ್ಮಮ್ಮ ಅಂದರೆ ಅವ್ರಿಗೆ ನನ್ನ ತಡ್ಕೊಳ್ಳೋಕೆ ಆಗಿರೋದನ್ನು ಟ್ರಾನ್ಸ್ಫರ್ ಮಾಡೋದು, ಒಳ್ಳೆ ಜಾಗಕ್ಕೆ ಕೊಡೋದು. ದೇವರಾಜರ್ಸ್ನವ್ರು ಹೇಳೋದು, ಅವರು ಎಲ್ಲ ಮಾಡ್ತಾ ಇರೋದು ಗೌರ್ಮೆಂಟ್ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಮಾಡ್ತೇವೆ. ಅವ್ರಿಗೆ ನಾನು ಟ್ರಾನ್ಸ್ಫರ್ ಆ್ಯಕ್ಟ್ ಮಾಡೋದು ಅಂತ ಸ್ಟೇಟ್ಸ್ ಬರಬೇಕು. ನಮಗೆ ನಾನು ಟ್ರೀ ಆ್ಯಕ್ಟ್ ತಂದಾಗ, ಆಮೇಲೆ ಬೆಂಗಳೂರು ಗ್ರೀನ್ ಬೆಲ್ಟ್ ತಂದಾಗ, IIM ಎದುರುಗಡೆಗೆ ಫಾರೆಸ್ಟ್ ಇದೆ, ಫಾರೆಸ್ಟ್ JP ಲೆವೆಲ್ಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಈ ಮರಗಳೆಲ್ಲ ಕಡಿಬಾರ್ದು, ಇದು ನಮಗೆ ಓಡಿಸ್ಕೋಬೇಕು ಅಂತ. ಹಾಗೆ ಕಲ್ಕೆರೆ ಎದ್ದು ಫಾರೆಸ್ಟ್ ಮಾಡಿದ್ದೀನಿ ನಾನು 40 ವರ್ಷದಿಂದ. ಅದನ್ನು ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡಿತ್ತು. ಈ ರಾಮೇಗೌಡ ಹತ್ರ ಹೋರಾಟ ಮಾಡಿ, ಸರ್ ಬೆಂಗಳೂರು ಬೇಕಾಗಿ ಇದು ಲಂಗ್ ಸ್ಪೇಸ್, ಆಕ್ಸಿಜನ್ ಬ್ಯಾಂಕ್ಗಳು ಬೇಕು, ಇದು ಭಾಳ ಮುಖ್ಯ ಅಂದ್ಕೊಂಡು ಅದನ್ನು ಮಾಡಿದ್ದೀನಿ. ಅದನ್ನು ಮಾಡಿಬಿಟ್ಟು ನೀವು ವರ್ಲ್ಡ್ ಲೀಡರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಥರದ ವೈವಿಧ್ಯಮಯವಾದಂಥ ಫಾರೆಸ್ಟ್ ಎಕೋಸಿಸ್ಟಮ್ಸ್ನ ಒಂದು ಕಡೆಗೆ ಮಾಡಿದ್ದೀವಿ ಅಂದ್ಕೊಂಡು ಬಿಚ್ಕೊಂಡು. ಅಂದರೆ ಇಲ್ಲಿ ನಾನು ಬ್ಯೂರೋಕ್ರಾಟ್ಸ್ನೂ ಬ್ಲೇಮ್ ಮಾಡ್ತಾ ಇದ್ದೀನಿ, ಟೆಕ್ನೋಕ್ರಾಟ್ಸ್ನೂ ಬ್ಲೇಮ್ ಮಾಡ್ತಾ ಇದ್ದೀನಿ. ನಾವು ಗಟ್ಟಿಯಾಗಿ ರಾಜಕಾರಣಿ ಹೇಳಿದರೆ ಅವ್ರು ಒಪ್ಪಬಹುದು. ಸೊ ಇಲ್ಲೆಲ್ಲರಿಗೂ ಹೊಣೆಗಾರಿಕೆ ಇದೆ. ಹೊಣೆಗಾರಿಕೆ ಇದೆ ಸರ್. ಇನ್ನೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಜೀವ ವೈವಿಧ್ಯತೆ ಹಾಳಾಗ್ತಾ ಇದೆ. ಅಯ್ಯೋ ಸಿಕ್ಕಾಪಟ್ಟೆ ಎಲ್ಲಿದೆ ಅದ್ರ ಬಗ್ಗೆ ಸ್ವಲ್ಪ ಏನು ಸರ್ ಜೀವ ವೈವಿಧ್ಯತೆ ಅಂದ್ರೆ ಏನು? ಅದರಿಂದ ಮನುಷ್ಯನಿಗೆ ಏನು ಲಾಭ ಇದೆ? ಜೀವ ವೈವಿಧ್ಯತೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಈ ಹಿಮಾಲಯ ಬಯೋಡೈವರ್ಸಿಟಿನೇ ಬೇರೆ, ಪಶ್ಚಿಮ ಘಟ್ಟಗಳೇ ಬೇರೆ, ಅರಾವಳಿನೇ ಬೇರೆ. ಸೊ ನಮ್ಮ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸೇ ಬೇರೆ ಬೇರೆ. ಓಕೆ, ಅದನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ. ಈ ಮಹದೇಶ್ವರ ಬೆಟ್ಟದ ಬಯೋಡೈವರ್ಸಿಟಿನೇ ಬೇರೆ. ಆಗ ಮಹದೇಶ್ವರ ಬೆಟ್ಟ ತೆಗೆದುಕೊಂಡ್ರೆ ನೀವು ಅದೇ ಇರ್ತಕ್ಕಂಥ ಬಯೋಡೈವರ್ಸಿಟಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. ಈಗ ಬಳ್ಳಾರಿ ತೆಗೆದುಕೊಂಡ್ರೆ ಅದೇ ದೇವರ ಬೆಟ್ಟ ಅಂತಿದೆ, ಅಂಥ ವೈವಿಧ್ಯ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ಸೊ ನೀವು ಅಲ್ಲಿ ಮುಳಿಸ್ಬಿಟ್ರೆ ಅದು ನಿಮ್ಮ ಕೈಯಲ್ಲಿ ರೀಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ಅದು ಇವತ್ತು ನಿನ್ನೆ ನಾವು ಮಾಡಿದ್ದು ಅಲ್ಲ. ಆ ಬೆಟ್ಟದ ಮೇಲೆ ಫಾರೆಸ್ಟ್ ಆಫೀಸರ್ ಬೀಜ ನೆಟ್ಟು ಫಾರೆಸ್ಟ್ ಮಾಡಿದ್ದಲ್ಲ.
ಅದು ಕಡಿಯೋದಕ್ಕೆ, ಗ್ರಾನೈಟ್ ಮಾಡೋದಕ್ಕೆ, ಮೈನಿಂಗ್ ಮಾಡೋದಕ್ಕೆ ಬುಲ್ಡೋಸರ್ ಕಳಿಸ್ಬಿಟ್ಟು ರೋಡ್ ಮಾಡಿಬಿಟ್ಟು ಹಾಳು ಮಾಡೋಕ್ಕೆ ಮೆಕ್ಯಾನಿಸಮ್ ಇದೆ, ಮಾಡೋದಕ್ಕೆ ಮೆಕ್ಯಾನಿಸಮ್ ಇಲ್ಲ. ಇವತ್ತು ಇಷ್ಟು ಸಾವಿರ ಎಕರೆನ ಬಯೋಡೈವರ್ಸಿಟಿನ ಹಾಳು ಮಾಡಿದ್ದೀನಿ. 1 ಎಕರೆ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಿದ್ದು ಉದಾಹರಣೆ ಇಲ್ಲ. ಬಯೋಡೈವರ್ಸಿಟಿ ಒಂದೇ ಅಲ್ಲ, ಭೂಮಿಯ ಒಳಗಡೆಗೆ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್, ಬ್ಯಾಕ್ಟೀರಿಯಾ, ಫಂಗಸ್, ಮೈಕಾಲಜಿ ಇಂದ ಹಿಡ್ಕೊಂಡು ಮೇಲೆ ಹಾರಾಡ್ತಕ್ಕಂಥ ಪಕ್ಷಿ, ಜೇನುನೊಣ, ಓಕೆ, ಇವೆಲ್ಲವೂ ಆ ಸಿಸ್ಟಮ್ ಇರಬೇಕು. ಹೈರಾರ್ಕಿನಲ್ಲಿ ಅದೊಂದು ವಲ್ಚರು ಇರಬೇಕು. ವಲ್ಚರ್ ಇಲ್ಲ ಅಂತಂದರೆ ಸತ್ತಿರೋ ಪ್ರಾಣಿನ ತಕ್ಷಣ 5 ನಿಮಿಷದಲ್ಲಿ ಬಂದು ಕ್ಲೀನ್ ಮಾಡಬೇಕು. ಇಲ್ಲಿ ಒಂದು ನೀವು ಎಲೆನ ಒಂದು ಇಲಿನ ಸತ್ತಿರೋದನ್ನ ರೋಡಿಗೆ ಬಿಸಾಕಿದ್ರೆ 5 ನಿಮಿಷದಲ್ಲಿ 50 ಕಾಗೆ ಒಂದು ಕ್ಲೀನ್ ಮಾಡಿಬಿಟ್ಟು ಕರೆಕ್ಟ್. ಇಲ್ಲಂದ್ರೆ ಏನಾಗುತ್ತೆ, ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಡೆವಲಪ್ ಆಗ್ತದೆ. ನೀವು ಹೋಗುವಾಗ ಅದನ್ನು ಇನ್ಹೇಲ್ ಮಾಡ್ಕೊಳ್ತೀವಿ, ನಿಮಗೆ ರೋಗ ಬರುತ್ತೆ. ಸೊ ಇದನ್ನು ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ದೇಶದಲ್ಲಿ. ಓಕೆ, ದುಡ್ಡು ಖರ್ಚಿದೆ, ಆದ್ರೆ ನಾವು ಅದನ್ನ ಉಳಿಸ್ಕೋಬೇಕಾಗಿದೆ. ಅದೇ ಬಯೋಡೈವರ್ಸಿಟಿ. ಓಕೆ ಓಕೆ ಓಕೆ. ಬಯೋಡೈವರ್ಸಿಟಿ ಅಂದರೆ ಇನ್ನೇನೂ ಅಲ್ಲ. ಈಗ ಒಂದು ಜೇನುನೊಣ ಇಲ್ಲ ಅಂದರೆ ಪಾಲಿನೇಷನ್ ಮಾಡೋರು ಯಾರು? ಈಗ ಮಾನವನಿಂದ ಬರುತ್ತೆ. ಜೇನುನೊಣ ಇಲ್ಲಾಂದ್ರೆ ಮನುಷ್ಯ ಬದುಕೋದಿಕ್ಕೆ ಆಗಲ್ಲ ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಾರು ನಿಮ್ಮ ಮರದ ಮೇಲೆ ಹತ್ತಿ ನೀವು ಪಾಲಿನೇಷನ್ ಮಾಡೋದಾಗುತ್ತೆ, ಕರೆಕ್ಟ್ ಟೈಮ್ನಲ್ಲಿ ಹೂವು ಹರಡಿದ ತಕ್ಷಣ ಗೊತ್ತಾಗುತ್ತೆ ಮೆಸೇಜ್. ತಕ್ಷಣ ಬರ್ತವೆ, ಒಟ್ಟಿಗೆ ಬರ್ತವೆ, ಸಾವಿರ ಮೆಸೇಜ್ ಕೊಡ್ತವೆ. ಇಂಥ ಕಡೆಗೆ 500 ಮಾವಿನ ಮರ ಹೂವಾಗಿದೆ, ಬನ್ನಿ, ಇಲ್ಲಿ ನೆಕ್ಟರ್ ಸಿಗುತ್ತೆ. ಹಾಗೆ ಒಂದು ಅಶ್ವತ್ಥ ಮರ, ಹಾಗೆ ಒಂದು ಆಲದ ಮರ, ಹಾಗೆ ಒಂದು ಔದಂಬರ, ಇವೆಲ್ಲವೂ ದೈವ ವೃಕ್ಷಗಳು, ಸೀಕ್ರೆಟ್. ಅದ್ರ ಒಳಗಡೆಗೆ ಬೀಜ ಇದೆ. ಆ ಬೀಜ ಬರೋದು ಮಾಡೋ ಬಯೋಡೈವರ್ಸಿಟಿ ಒಂದು ಕಣಜ. ಆ ಕಣಜ ಇಲ್ಲ ಅಂದರೆ ಆ ಸ್ಪೀಶೀಸ್ ಬದುಕೋದಿಲ್ಲ. ಅಶ್ವತ್ಥದ ಮರ ಬೀಜ ಆಗಲ್ಲ, ಅಶ್ವತ್ಥ ಮರ ಬೀಜ ಮಾಡಿದ್ರೆ ಅಶ್ವತ್ಥ ಮರ ಹುಟ್ಟಲ್ಲ. ಇದೆಲ್ಲ ಬಯೋಡೈವರ್ಸಿಟಿ. ಒಂದೊಂದು ಅಶ್ವತ್ಥ ಮರಕ್ಕಿನೇ ಬೇರೆ ಕಣಜ ಇದೆ, ಓಕೆ, ಆಲದ ಮರಕ್ಕಿನೇ ಬೇರೆ ಕಣಜ ಇದೆ.